ಹಲೋ ಶುಭೋದಯ. ಇವತ್ತು 27/12/2023. ಹೆಚ್ಚಿನವರಿಗೆ ಜಾತಕ ಪ್ರೆಡಿಕ್ಷನ್ ಕೊಡ್ಲಿಕ್ಕೆ ಗೊತ್ತಿರುತ್ತೆ, ಜಾತಕ ಅನಾಲಿಸಿಸು ಗೊತ್ತಿರುತ್ತೆ. ಪ್ರೆಡಿಕ್ಷನ್ ಕೊಡ್ಲಿಕ್ಕೆ ಗೊತ್ತಿದ್ದ ಮೇಲೆ ಅನಾಲಿಸಿಸ್ ಗೊತ್ತಿರಲಿಕ್ಕೆ ಬೇಕು. ಆದರೆ ನವಾಂಶ ಕಂಡುಹಿಡಲಿಕ್ಕೆ ಗೊತ್ತಿರಲಿಕ್ಕಿಲ್ಲ. ನೋಡಿ, ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾನು ಭಾಳ ಹಿಂದೆ ಒಂದು 40 ವರ್ಷ ಹಿಂದೆ ನೋಡಿದ್ದೇನೆ. ಮುದುಕರಾದವರು ನಮ್ಮ ಬಗ್ಗೆ ಹೇಳಬೇಕಾದ್ರೆ ಅವರಿಗೆ ನವಾಂಶ ಮನಸ್ಸಿನಲ್ಲೇ ಕರಗತವಾಗಿದೆ. ಬಹಳ ಆಶ್ಚರ್ಯ ಅನಿಸುತ್ತೆ ನಮಗೆ, ಆಯಿತಾ. ಆದರೆ ನಮಗೆ ಈ ಸಾಫ್ಟ್ವೇರ್ ಬಂದು ನಮ್ಮನ್ನು ಒಂದು ಊಳಿಗದ ಆಳನ್ನಾಗಿ ಮಾಡಿದೆ. ನಮ್ಮ ಬ್ರೈನಿಗೆ ಗೆದ್ದಲು ಹಿಡಿದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈಗ ನನ್ನದೇ ಜಾತಕವನ್ನು ತೆಗೆದುಕೊಳ್ತೇನೆ. 7/10/1952, ಬಾರ್ನ್ ಇನ್ ಪರಂಪಳ್ಳಿ ವಿಲೇಜ್, ಉಡುಪಿ ಡಿಸ್ಟ್ರಿಕ್ಟ್, ಕರ್ನಾಟಕ ಸ್ಟೇಟ್, ಎಟ್ ನೈಟ್ 11:45 ಅಂದರೆ 23:45. ಅದರ ಕುಂಡಲಿ ನಿಮ್ಮ ಎದುರುಗಡೆನೇ ಇದೆ. ಲಗ್ನ 16°35'. ಇದು ಟ್ರೂ ಲಾರಿ ನವಾಂಶದಲ್ಲಿ ಹಾಕಿರೋದು. ಚಂದ್ರ 16°9'. ಗುರು 26°31'. ಕೇತು 25-24. ರಾಹು 25-24. ಹಾಗೆ ಸೂರ್ಯ 21-13. ಶನಿ 24-20. ಮರ್ಕ್ಯುರಿ 0:47. ಶುಕ್ರ 19°7'. ಮಂಗಲ್ 3°41'. ಯಾವುದೇ ಗ್ರಹವನ್ನು ನೋಡಿದ ತಕ್ಷಣ ನಿಮಗೆ ನವಾಂಶವನ್ನು ಹೇಳಲಿಕ್ಕೆ ಗೊತ್ತಿರಬೇಕು. ಅದಕ್ಕೆ ನವ ಅಂಶ ಅಂದರೆ ಏನು? ಒಂದು ಮನೆಯನ್ನು 9 ಭಾಗವಾಗಿ ವಿಭಜಿಸುವುದು. ಒಂದು ಮನೆ ಅಂದರೆ 30 ಡಿಗ್ರಿ. 30 ಡಿಗ್ರಿಯನ್ನು 9 ಭಾಗ ಅಂದರೆ 3°20'. ಅದನ್ನು ನಾನು ಕೆಳಗಡೆ ಬರೆದಿದ್ದೇನೆ ನೋಡಿ. P1 00 ಡಿಗ್ರಿಯಿಂದ 3°20'. P2 ಅಂದರೆ ನವಾಂಶ. ಓಕೆ, ಪಾದ 1, ಪಾದ 2 ಒಂದು ಹಾಗೆ, ಪಾದ 3, ಪಾದ 4, ಪಾದ 5, ಪಾದ 6, ಪಾದ 7, ಪಾದ 8, ಪಾದ 9. P2 3°21'ದಿಂದ 6°40'ವರೆಗೆ. ಇಲ್ಲಿ 20ರಿಂದ ಹಾಕಿದ್ದೆ ನಾನು, ಬಟ್ ನೀವು ತಿಳ್ಕೊಳ್ಬೇಕಾದ್ದು 21ರಿಂದ ಅಂತ. ಓಕೆ, ಆಮೇಲೆ 6°41'ದಿಂದ 10°ವರೆಗೆ P3. 10°1'ದಿಂದ 13°20'ವರೆಗೆ P4. 13°21'ದಿಂದ 16°40'ವರೆಗೆ P5. 16°41'ದಿಂದ 20°ಗೆ P6. ನೋಡಿ, ನಿಮಗೆ 20 ಡಿಗ್ರಿ ಬಂತಂದರೆ P6 ಅಂದರೆ ಪಾದ 6 ಬಂತು ಅಂತೇಳಿ ಲೆಕ್ಕ. ಆಮೇಲೆ 20°01'ದಿಂದ 23°20'ವರೆಗೆ P7. P8. P23°21'ದಿಂದ 26°40'ಕ್ಕೆ P8. ಆಮೇಲೆ P9 ಅಂದರೆ 26:41'ರಿಂದ 30°. ನಿಮಗೆ ಅರ್ಥ ಆಯ್ತಾ? ಎಷ್ಟು ಸುಲಭವಾಗಿದೆ, ಹೌದಾ? ಈಗ ನಾನು ಇದಕ್ಕೆ ಕಾನೂನಿದೆ. ಏನು ಕಾನೂನು ಅಂದರೆ, ಚರರಾಶಿ, ಸ್ಥಿರ ರಾಶಿ, ದ್ವಿಸ್ವಭಾವ ರಾಶಿಗಳು, ಮೂವೇಬಲ್ ಸೈನ್, ಫಿಕ್ಸೆಡ್ ಸೈನ್ಸ್, ಡ್ಯುಯಲ್ ಸೈನ್ ಅಂತೇಳಿ. ಮೂವೇಬಲ್ ಚರರಾಶಿ ಯಾರು? 1, 4, 7, 10. ಇದು ಮೇಷದಿಂದ ಲೆಕ್ಕ ಹಾಕ್ತಾ ಇದ್ದೇವೆ ನಾವು, ಕಾಲಪುರುಷನ ಕುಂಡಲಿ. 1, 4, 7, 10 ಅಂದರೆ ಕೇಂದ್ರ ಸ್ಥಾನವೂ ಆಗ್ತದೆ. ಅರ್ಥ ಆಯ್ತಾ? ಮೇಷ, ಕಟಕ, ತುಲ, ಮಕರ. ಹಾಗೆ ಇದನ್ನು ಚರರಾಶಿ ಅಂತ ಕರಿತೇವೆ. 2, 5, 8, 11 ಅಂದರೆ ವೃಷಭ, ಸಿಂಹ, ವೃಶ್ಚಿಕ, ಕುಂಭ. ಈ ರಾಶಿಗಳು ಫಿಕ್ಸೆಡ್ ಸೈನ್, ಸ್ಥಿರ ರಾಶಿಗಳು ಅಂತ. ಜಮಿನಿ, ಮಿಥುನ ಹಾಗೂ ಕನ್ಯಾ, ಧನುರ್ ಹಾಗೂ ಮೀನ ಇವು ಡ್ಯುಯಲ್ ಸೈನ್ಸ್ ಅಂದರೆ ದ್ವಿಸ್ವಭಾವ ರಾಶಿಗಳು. 3, 6, 9, 10. ಅದೇ ರೀತಿ 4ನೇದು ಮೀನ, ಅದು ಪೈಸಸ್. ಓಕೆ, 4, 7,
ಓ ಅಲ್ಲ, 1 4 7 10 ಬಂದಾಯ್ತಲ್ಲ, 4 12 ಆಯಿತು, 12 ಆಯಿತು. ಈ ಚರರಾಶಿಗಳಿಗೆ ರಾಶಿಯಿಂದಲೇ ಕ್ಯಾಲ್ಕುಲೇಷನ್ ನವಾಂಶ. ಸ್ಥಿರ ರಾಶಿಗೆ 9ನೇ ಮನೆಯಿಂದ ಕ್ಯಾಲ್ಕುಲೇಷನ್. ಅರ್ಥ ಆಯ್ತಾ? ಮೇಷರಾಶಿ ಚರರಾಶಿ, ಅದಕ್ಕೆ ಮೇಷದಿಂದಲೇ ಕೌಂಟಿಂಗ್ ಶುರು. ಸ್ಥಿರ ರಾಶಿ ವೃಷಭ ಸ್ಥಿರ ರಾಶಿ, ಅದಕ್ಕೆ ವೃಷಭದಿಂದ 9ನೇ ಮನೆ, ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರದಿಂದ ಶುರು, ತಿಳ್ಕೊಳ್ಳಿ. ಆಮೇಲೆ ಡ್ಯುಯಲ್ ಸೈನ್ಸ್ ಮಿಥುನ ಕನ್ಯಾ ಧನುರ್ ಮೀನಕ್ಕೆ 5ನೇ ಮನೆಯಿಂದ, ಅಂದರೆ ಮಿಥುನಕ್ಕೆ ತುಲಾದಿಂದ ಶುರು ಅಂತ. ಈಗ ನಾನು ನನ್ನದೇ ಕುಂಡಲಿಯನ್ನು ತಗೊಳ್ಕೊಂಡು ನಿಮಗೆ ಎಷ್ಟು ಸಿಂಪಲ್ಲಾಗಿ ತೋರಿಸ್ತೇನೆ ನೋಡಿ. ಈಗ ನಿಮ್ಗೆ ಗೊತ್ತು P1 P2 P3. P3 ಅಂದರೆ 10 ಡಿಗ್ರಿ, P4 P5 ಅಂದರೆ 16 ಡಿಗ್ರಿ. ಹೌದಾ ಅಲ್ವಾ? ನೋಡಿ P5 ಅಂದರೆ 16:40 ನೋಡಿ, 16 ಡಿಗ್ರಿ 40 ನಿಮಿಷ P5. ಓಕೆ, ಈಗ ಇಲ್ಲಿ ನೋಡಿ ಮೂನ್ 16 ಡಿಗ್ರಿ 9 ನಿಮಿಷ ಇದೆ. ಅಂದರೆ ಏನಾಯಿತು? P5 ಇದು ಸ್ಥಿರ ರಾಶಿ. ಹೌದಾ? ಸ್ಥಿರ ರಾಶಿಗೆ 9ನೇ ಮನೆಯಿಂದ ಶುರು, ಅಂದರೆ ಮಕರದಿಂದ. ಮಕರ, ಕುಂಭ, ಮೀನ, ಮೇಷ, ವೃಷಭ. ಸೊ ನವಾಂಶದಲ್ಲಿ ವೃಷಭದಲ್ಲೇ ಬರಬೇಕು. ಆಯಿತಾ? ಆಮೇಲೆ ಲಗ್ನ ಎಲ್ಲಿ ಬರುತ್ತೆ ನೋಡೋಣ. ಲಗ್ನ 16 ಡಿಗ್ರಿ 35 ನಿಮಿಷ 16:40 P5. ಅರ್ಥ ಆಯ್ತಾ? ಆವಾಗ ಇದು ಎಲ್ಲಿಗೆ ಬರ್ತದೆ? 5ನೇ ಮನೆಯಿಂದ ಶುರು, ಯಾಕಂದರೆ ಇದು ಡ್ಯುಯಲ್ ಸೈನ್. ಸೊ 5ನೇ ಮನೆಯಿಂದ ಇದು P5 ಅಂದರೆ ಪಾದ 5 ಮನೆ, ಅಂದರೆ ಇಲ್ಲಿಂದ 5 ಮನೆ, 1 2 3 4 5. ಈಗ ನಾವು ಲಗ್ನ ಕುಂಭ ಲಗ್ನ ಆಯಿತು, ಚಂದ್ರ ವೃಷಭದಲ್ಲೇ ಇದ್ದಾನೆ. ಈಗ ನವಾಂಶವನ್ನು ನಾವು ನೋಡೋಣ ಎಲ್ಲಿ ಬರ್ತದೆ ಅಂಥೇಳಿ. ಸುರೇಂದ್ರ ಉಪಾಧ್ಯರ ಕುಂಡಲಿಯನ್ನು ತೀರ್ತೇನೆ, ನನ್ನದೇ ಕುಂಡಲಿಯನ್ನು ನಿಮಗೆ ಪದೇ ಪದೇ ನನ್ನದೇ ಕುಂಡಲಿಯನ್ನು ಹಾಕ್ತೇನೆ. ನೋಡಿ, ಸುರೇಂದ್ರ ಉಪಾಧ್ಯ ಇಲ್ಲಿದೆ. ನನಗೀಗ ಲಗ್ನ ಮತ್ತು ಚಂದ್ರ ನವಾಂಶದಲ್ಲಿ ಬೇಕು. ನೋಡಿ, ಈಗ ನವಾಂಶದಲ್ಲಿ ನೋಡಿ, ಚಂದ್ರ ಎಲ್ಲಿದ್ದಾನೆ? ವೃಷಭದಲ್ಲೇ ಇದ್ದಾನೆ. ಲಗ್ನ ಎಲ್ಲಿದೆ? ನೋಡಿ, ಲಗ್ನ ಇಲ್ಲಿ ಏನಾಗಿದೆ ಅಂದರೆ KP ಅಯನಾಂಶವನ್ನು ತೆಗೆದುಕೊಂಡಿರ್ತೇವೆ ನಾವು. ಇದನ್ನು ಅಯನಾಂಶವನ್ನು ಟ್ರೂ ಲಹರಿ, ನೋಡಿ KP ತಗೊಂಡಿದ್ದೇನೆ, ಟ್ರೂ ಲಹರಿಯನ್ನಾಗಿ ಮಾಡ್ತೇನೆ. ಟ್ರೂ ಲಹರಿ. ಓಕೆ, ನೋಡಿ ಈಗ ಕುಂಭಲಗ್ನ ಬಂತಾ? ಅರ್ಥ ಆಯ್ತಾ ನಿಮಗೆ? ಕುಂಭಲಗ್ನ ಬಂತು. ಈಗ ಮತ್ತೆ ಅಲ್ಲಿಗೆ ಹೋಗ್ತಾನೆ. ಯಾವುದು? ಗುರು 26 ಡಿಗ್ರಿ 31 ನಿಮಿಷ ಮೇಷದಲ್ಲಿದ್ದಾನೆ. ಮೇಷ ಅಂದರೆ ಮೇಷದಿಂದಲೇ ಶುರು. ಓಕೆ, ಈಗ P5 ಅಂದರೆ 16 ಡಿಗ್ರಿ ಆಯಿತು, P3 ಅಂದರೆ 10 ಡಿಗ್ರಿ, P5 ಅಂದರೆ 16 ಡಿಗ್ರಿ. ಆಮೇಲೆ P5 ಆದಮೇಲೆ P9. ಓಕೆ, ನಮಗೆ P9 ಬೇಕು. ಈಗ ನೋಡಿ, P5ಗೆ 16 ಡಿಗ್ರಿ, ಅನದರ್ 3 P3 10 ಡಿಗ್ರಿ 26 ಡಿಗ್ರಿ ಆಯಿತಾ? ಅಂದರೆ 8 ಮನೆ 26 ಡಿಗ್ರಿಗೆ ಎಂಡ್ ಆಯ್ತಲ್ಲಿ. ಇದು 31 ನಿಮಿಷ. ಅಂದರೆ ಬೃಹಸ್ಪತಿ 9ನೇ ಮನೆಯಲ್ಲಿದ್ದಾನೆ. ಯಾವದಿಂದ ಕೌಂಟು? ಮೇಷದಿಂದಲೇ ಕೌಂಟು. 1 2 3 4 5 6 7 8 9 ಅಲ್ಲ ನೋಡಿ, 26 ಡಿಗ್ರಿ 31 ನಿಮಿಷ ಅಲ್ಲ ನೋಡಿ, 26 ಡಿಗ್ರಿ. ಇಲ್ಲಿದೆ P8 8ನೇ ಮನೆ. P8 ಅಂದರೆ 8ನೇ ಮನೆ, 26 ಡಿಗ್ರಿ 40 ನಿಮಿಷ. ಆದ್ದರಿಂದ 8ನೇ ಮನೆ, ಇಲ್ಲಿಂದ 8ನೇ ಮನೆ ಅಂದರೆ ಮೇಷದಿಂದ 8ನೇ ಮನೆ ವೃಶ್ಚಿಕಕ್ಕೆ ಬರಬೇಕು. ಓಕೆ, ಈಗ ನೋಡುವ ನವಾಂಶದಲ್ಲಿ ನೋಡಿ ವೃಶ್ಚಿಕದಲ್ಲೇ ಗುರು ಇದ್ದಾನೆ. ಆಯಿತಾ? ಈಗ ಮಂಗಲ್ ನೋಡೋಣ. ಮಂಗಲ್ 3 ಡಿಗ್ರಿ 41 ನಿಮಿಷ ಧನುರಾಶಿ, ಡ್ಯುಯಲ್ ಸೈನ್. ಇಲ್ಲಿಂದ 5ನೇ ಮನೆಯಿಂದ ಲೆಕ್ಕ, ಮೇಷದಿಂದ 3 ಡಿಗ್ರಿ 41 ನಿಮಿಷ ಅಂದರೆ ಏನಾಯಿತು? ಮೇಷ ವೃಷಭ. ಯಾಕಂದರೆ 3:20ಕ್ಕೆ ಮೇಷ, ಇದು 1 ಅಲ್ಲಿಂದ, ಯಾಕಂದರೆ ಇಲ್ಲಿಂದ ಶುರುವಲ್ಲ 5ನೇ ಮನೆಯಿಂದ, ಮೇಷದಿಂದ ಮೇಷ ವೃಷಭ. ಸೊ 21 ನಿಮಿಷಕ್ಕೆ ವೃಷಭ ಬರ್ತದೆ. ಈಗ ಇಲ್ಲಿ ನೋಡೋಣ ನವಾಂಶ. ನೋಡಿ ನವಾಂಶ ವೃಷಭದಲ್ಲೇ ಇದ್ದಾನೆ. ಹೌದಾ? ಹಾಗೆ
ಈಗ ಶನಿ 24 ಡಿಗ್ರಿ 20 ನೋಡಿ, 26 31ಕ್ಕೆ 8 P8 ಬರ್ತದೆ, 24ಕ್ಕೆ P7 ಬರಬೇಕು. ಆದರೆ ಇದು ಡ್ಯೂಯಲ್ ಸೈನ್ ಅಂದರೆ ಮಕರದಿಂದ ಲೆಕ್ಕ 1 2 3 4 5 6 7, ಹೌದಾ? 7 P7ಗೆ ಶನಿ 24 ಡಿಗ್ರಿ 20 ನಿಮಿಷ, P7ಗೆ ಎಷ್ಟಿದೆ ನೋಡಿ 23 20. ಆದ್ದರಿಂದ P8ಗೆ ಸಿಂಹ ಬರುತ್ತೆ. P8 24 ಡಿಗ್ರಿ 20 ನಿಮಿಷ ಅಂದರೆ ಸಿಂಹ. ಸೊ ನಾವೀಗ ನೋಡೋಣ, ನವಾಂಶದಲ್ಲಿ ಸಿಂಹದಲ್ಲಿ ನೋಡಿ ಶನಿ ಇದ್ದಾನೆ, ಹೌದಾ? ಸೊ ಅದೇ ರೀತಿ ಸೂರ್ಯ 21 ಡಿಗ್ರಿ 13 ನಿಮಿಷ, P3 P4 13 21 ಡಿಗ್ರಿ 13 ನಿಮಿಷ ಅಂದರೆ ನೋಡಿ ಈ P7ಗೆ ಬರುತ್ತೆ. ಅಂದರೆ ಸೂರ್ಯ ಕಟಕಕ್ಕೆ ಬರ್ತಾನೆ, ಹೌದಾ? ನೋಡಿ ಇಲ್ಲಿ ನವಾಂಶದಲ್ಲಿ ಕಟಕದಲ್ಲಿದ್ದಾನೆ ನೋಡಿ. ನೋಡಿ ಎಷ್ಟು ಸಿಂಪಲ್. ಈಗ ನಿಮಗೆ ಇದು ಒಂದು 4-5 ಕುಂಡಲಿ ನೀವು ವಿವರಣೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಈಗ ರಾಹು ತಗೊಳ್ಳಿ, ರಾಹು 25 ಡಿಗ್ರಿ 24 ನಿಮಿಷ, ನಮಗೆ 26 ಡಿಗ್ರಿಗೆ ನೋಡಿ 26 ಡಿಗ್ರಿ 31 ನಿಮಿಷಕ್ಕೆ P8 ಬಂದಿದೆ, 8 ರಾಶಿ, ಹೌದಾ? ಈಗ ರಾಹು ಎಲ್ಲಿದ್ದಾನೆ? P ಇದೆಷ್ಟು 25 ಡಿಗ್ರಿ 24 ನಿಮಿಷ, 23 20ಕ್ಕೆ P7 P8ಗೆ ಬರಬೇಕು. ಆದರೆ ರಾಹು ಇರುವುದೆಲ್ಲಿ? ರಾಹು ಇರೋದು ಮಕರದಲ್ಲಿ, ಇದು ಸ್ಥಿರ ರಾಶಿ, ಹೌದಾ? ಮಕರ ರಾಶಿ ಚರ ಸ್ಥಿರ, ಸಾರಿ ಇದು ದ್ವಿಸ್ವಭಾವ ಚರರಾಶಿ. ಚರರಾಶಿ ಆದ್ದರಿಂದ ಅದೇ ರಾಶಿಯಿಂದ ಲೆಕ್ಕ ಹಾಕಬೇಕು, 8ನೇ ಮನೆ. ಸೊ 1 2 3 4 5 6 7 8 ನೋಡಿ. ಸೊ ರಾಹು ಎಲ್ಲಿ ಬರ್ತದೆ? ನವಾಂಶದಲ್ಲಿ ಸಿಂಹದಲ್ಲಿ ಬರ್ತದೆ ನೋಡಿ. ರಾಹು ಸಿಂಹದಲ್ಲಿದ್ದ ನೋಡಿ. ಸೊ ರಾಹು ಸಿಂಹದಲ್ಲಿದ್ದರೆ ಕೇತು ಎಲ್ಲಿ ಹೋಗ್ತಾನೆ? ಕೇತು ಕುಂಭಕ್ಕೆ ಹೋಗ್ತಾನೆ. ಸೊ ಕೇತುದಷ್ಟು 25 ಡಿಗ್ರಿ 24 ನಿಮಿಷ. ಕಟಕ ರಾಶಿ, ಕಟಕ ಯಾವುದು? ಚರ, ಸ್ಥಿರ, ದ್ವಿಸ್ವಭಾವ, ಚರ ರಾಶಿ. ಅದೇ ರಾಶಿಯಿಂದ 8ನೇ ಮನೆ ಅಂದರೆ ಇಲ್ಲಿ ಕುಂಭ ಬರುತ್ತೆ ನೋಡಿ. ನಿಮಗೆ ಅರ್ಥ ಆಯ್ತಾ? ಯಾವುದೇ ಕುಂಡಲಿ ತಗೊಂಡ್ರು ಕೂಡ ನಿಮಗೆ ಹೇಳಲಿಕ್ಕೆ ಬರಬೇಕು. ಈಗ ಸಿಂಪಲ್, ಯಾವುದೋ ಒಂದು ಪುಟಿನ್ ಕುಂಡಲಿ ತಗೊಳ್ಳೋ, ನಾನು ಡೊನಾಲ್ಡ್ ಟ್ರಂಪ್ ಅಂತ ತಗೊಳ್ತೇನೆ. ಓಕೆ ನೋಡಿ, ಡೊನಾಲ್ಡ್ ಟ್ರಂಪು ಈಗ ಇಲ್ಲಿ ನೋಡಿ ಮಂಗಲ್ 3 ಡಿಗ್ರಿ 42 ನಿಮಿಷ ಇದೆ. 3 ಡಿಗ್ರಿ ಮಂಗಲ್ ಎಲ್ಲಿದ್ದಾನೆ? ಮಂಗಲ್ ಚರ ಸ್ಥಿರ ರಾಶಿಯಲ್ಲಿದ್ದಾನೆ. ಸ್ಥಿರ ರಾಶಿಯಲ್ಲಿದ್ದರೆ 9ನೇ ಮನೆಯಿಂದ ಲೆಕ್ಕ 3 ಡಿಗ್ರಿ 42 ನಿಮಿಷ ಅಂದರೆ 3 ಡಿಗ್ರಿ 20 ನಿಮಿಷಕ್ಕೆ P1 ಆಯಿತು, ಇದು P2 ಅಂದರೆ 9ನೇ ಮನೆಯಿಂದ 2 ಮನೆ. ಸೊ ಇಲ್ಲಿಂದ ನವಾಂಶದಲ್ಲಿ ನೋಡಿ 9ನೇ ಮನೆ ಯಾವುದು? 7 8 9, ಇಲ್ಲಿಂದ 2 ಅಂದರೆ ನವಾಂಶದಲ್ಲಿ ಎಲ್ಲಿಗೆ ಬರಬೇಕು? ವೃಷಭಕ್ಕೆ ಬರಬೇಕು ಮಂಗಲ್. ಅರ್ಥ ಆಯ್ತಾ? ಈಗ ಇಲ್ಲಿ ನೋಡಿ ಬೇಸಿಕ್ ಇನ್ನೊಂದು ತಗೊಳ್ಳೋದು 15 ಡಿಗ್ರಿ ಮರ್ಕ್ಯುರಿ ಎಲ್ಲಿದ್ದಾನೆ? ಡ್ಯೂಯಲ್ ರಾಶಿ 15 ಡಿಗ್ರಿಯಲ್ಲಿದ್ದಾನೆ. P6 16 ಡಿಗ್ರಿ 40 P6, ಹೌದಾ? ನೋಡಿ ಇಲ್ಲಿ ನೋಡಿ P6 ಎಷ್ಟು ನೋಡಿ, P6 ನೋಡಿ, P6 16 41 20 P5ಗೆ ಬರುತ್ತದೆ ಅಂದರೆ 5. ಓಕೆ, ದ್ವಿಸ್ವಭಾವ ರಾಶಿ ಆದ್ದರಿಂದ ಮಿಥುನದಿಂದ ದ್ವಿಸ್ವಭಾವದಿಂದ ಲಿಬ್ರದಿಂದ ಶುರು P5 1 2 3 4 5 ಕುಂಭಕ್ಕೆ ಬರ್ತದೆ. ನವಾಂಶದಲ್ಲಿ ಮರ್ಕ್ಯುರಿ ನೋಡಿ ಕುಂಭದಲ್ಲಿದೆ ನೋಡಿ. ಎಷ್ಟು ಸಿಂಪಲ್, ನೀವು ನೋಡಿದ ತಕ್ಷಣ ಬರಬೇಕು. ಇನ್ನು ಶುಕ್ರ 2 ಡಿಗ್ರಿ 41 ನಿಮಿಷ 3:20ವರೆಗೆ P1, ಹೌದಾ? ಶುಕ್ರ ಎಲ್ಲಿದ್ದಾನೆ? ಚರರಾಶಿಯಲ್ಲಿದ್ದಾನೆ, ಅದೇ ಮನೆಯಲ್ಲಿ ಇದ್ದಾನೆ. ಅಂದರೆ ನವಾಂಶದಲ್ಲಿ ಕೂಡ ಕಟಕದಲ್ಲೇ ಶುಕ್ರ ಇರಬೇಕು ನೋಡಿ. ಇಲ್ಲೇ ಇದ್ದಾನೆ, ಕಟಕದಲ್ಲಿ ಶುಕ್ರ ಇದ್ದಾನೆ ಅಲ್ವಾ? ಎಷ್ಟು ಸಿಂಪಲ್ ಆಯಿತು. ಆಮೇಲೆ ಇನ್ಯಾವುದು? ಶನಿ 43 ನಿಮಿಷ ಶನಿಯಲ್ಲಿದ್ದಾನೆ, ಚರರಾಶಿಯಲ್ಲೇ ಇದ್ದಾನೆ. ಸೊ ಅದರಿಂದ ಅದೇ ನವಾಂಶದಲ್ಲಿ ಕೂಡ ಚರರಾಶಿಯಲ್ಲೇ ಇರಬೇಕು ನೋಡಿ. ಚರರಾಶಿಯಲ್ಲೇ ಇದ್ದಾನೆ. ಅಬ್ಬಾ, ಎಷ್ಟು ಪಟ ಹೇಳ್ಬೋದಲ್ಲ. ಗುರು ಎಷ್ಟು? ಗುರು ನೋಡಿ, ಗುರು 24 ಡಿಗ್ರಿ 21 ನಿಮಿಷ. ನಿಮಗೆ ಗೊತ್ತಿದೆ
P1 P2 P3 P4 24 ಡಿಗ್ರಿ. ಅದು 24 ಡಿಗ್ರಿ ಅಂದರೆ ಇಲ್ಲಿ ನೋಡಿ P8ಗೆ ಬರ್ತದೆ. ಹೌದಾ? ಗುರು P8ಗೆ ಬರ್ತದೆ. ಡೊನಾಲ್ಡ್ ಟ್ರಂಪ್ ಗುರು ಎಲ್ಲಿದ್ದಾನೆ? ಡ್ಯುಯಲ್ ರಾಶಿ ಅಂದರೆ ಮಕರದಿಂದ P8 ಅಂದರೆ ಇಲ್ಲಿಗೆ ಸಿಂಹಕ್ಕೆ ಬರಬೇಕು. ಹೌದಾ? ಇಲ್ಲಿ ನವಾಂಶದಲ್ಲಿ ನೋಡಿ ಸಿಂಹದಲ್ಲೇ ಇದ್ದಾನೆ ಗುರು. ಆಹಾ, ಎಷ್ಟು ಚಂದ ಅಲ್ಲ? ಎಷ್ಟು ಚಂದ ನೋಡಿ. ಆಮೇಲೆ ಸೂರ್ಯ ಎಷ್ಟು? 29 ಡಿಗ್ರಿ 52 ನಿಮಿಷ, ಆಲ್ಮೋಸ್ಟ್ P9. ಓಕೆ, 30 ಡಿಗ್ರಿ P9 ಅಲ್ಲಿ 9. ಸೂರ್ಯ ಎಲ್ಲಿದ್ದಾನೆ? ಸೂರ್ಯ ಇರುವುದು ಸ್ಥಿರ ರಾಶಿಯಲ್ಲಿದ್ದಾನೆ. ಸ್ಥಿರ ರಾಶಿಯಲ್ಲಿದ್ದರೆ ಆವಾಗ 9ನೇ ಮನೆ, ಇಲ್ಲಿಂದ 1 2 3 4 5 6 7 8 9, 9ನೇ ಮನೆಯಿಂದ 9 ಸೈನ್ ಅಂದರೆ ಕನ್ಯಾಗೆ ಬರ್ತಾನೆ ಅವ. ನೋಡಿ, ಕನ್ಯಾದಲ್ಲಿ ಸೂರ್ಯ ಇದ್ದಾನೆ. ಹೌದಾ? ಫ್ಯಾಂಟಾಸ್ಟಿಕ್ ಕ್ಯಾಲ್ಕುಲೇಷನ್ ಆಯಿತಾ? ಇನ್ನು ಮುಂದೆ ಆದರೂ ನೀವು ಹೇಳ್ಬೋದಾ? ನಿಮ್ಮ ಕುಂಡಲಿಯನ್ನು ನೋಡಿಬಿಟ್ಟು ನವಾಂಶವನ್ನು ಪಟ್ ಅಂತೇಳಿ ಹೇಳಿ ನೀವು ಪ್ರಿಡಿಕ್ಷನ್ ಕೊಡ್ಬೋದಾ? ನವಾಂಶ ಅಂದರೆ ಭಾಗ್ಯದ ಫಲ, ಸ್ಪೌಸಿನ ಫಲ. ಸೊ ಅದರಿಂದ ಕೆಲವರು ನವಾಂಶವನ್ನು ಕುಂಡಲಿಯನ್ನಾಗಿ ತಿಳ್ಕೊಂಡು ಪ್ರಿಡಿಕ್ಷನ್ ಕೊಡುವವರು ಇದ್ದಾರೆ. ಏನೇ ಇರಲಿ. ಸೊ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ರಿಸರ್ಚ್ ಮಾಡಿದಷ್ಟು ನಿಮಗೆ ಸಿಗ್ತದೆ. ಅಗಿಬೇಕು. ಅಗದಷ್ಟು ನಿಮಗೆ ಅತಿ ಆಳವನ್ನು ಅಗದಷ್ಟು, ಈಗ ಚಿತ್ರದುರ್ಗದಲ್ಲಿ ಅಗದಷ್ಟು ಚಿನ್ನ ನಾಣ್ಯದಲ್ಲಿ ಸಿಗುವ ಸಾಧ್ಯತೆ ಇದೆ. ಅದರಿಂದ ಅಲ್ಲಿ ಬ್ಯಾನ್ ಮಾಡಿದ್ದಾರೆ. ಯಾಕಂದರೆ ರಾಜರ ಆಳಿದಂಥ ಒಂದು ಇದು ಚಿತ್ರದುರ್ಗ ಕಲ್ಲಿನ ಕೋಟೆ. ಅದರಿಂದ ಅಗಲಿಕ್ಕೆ ಬಿಡುವುದೇ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ, ನೀವು ಏನೇ ಒಂದು ಸಬ್ಜೆಕ್ಟ್ ತೊಗೊಂಡ್ರು ಕೂಡ ಆಳವಾಗಿ ಹೋಗಬೇಕು. ಸೊ ಕೆಲವರು ಬರೇ ಆಸ್ಟ್ರಾಲಜರ್ ಹೋಗ್ತಾ ಇರ್ತಾರೆ. ನೋ, ಯಾಕೆ ಹೋಗ್ಬೇಕು ನೀವು? ಆಸ್ಟ್ರಾಲಜರ್ ಹೋಗಬೇಡಿ. ನಿಮ್ಮ ಒಂದು ಜ್ಞಾನವನ್ನು ಬೆಳೆಸ್ಕೊಳ್ಬೇಕಾದ್ರೆ ನೋಡ್ತಾ ಇರಬೇಕು, ಓದ್ತಾ ಇರಬೇಕು. ನೀವು ಕಾರ್ಯವನ್ನು, ನನ್ನ ಹತ್ರ ಈಗ ಸುಮಾರು ಸಾಫ್ಟ್ವೇರ್ ನನಗೆ ಜಗದೀಶ್ ಗೌಡರು ಕೊಟ್ಟಿದ್ದಾರೆ. ಆ ಜಗದೀಶ್ ಗೌಡರಿಗೆ ತುಂಬ ಎಷ್ಟು ಧನ್ಯವಾದ ಹೇಳಿದ್ರು ಇದು ಕಮ್ಮಿನೇ. ಅವರು ಕೊಟ್ಟಂಥ ಕೃಷ್ಣಮೂರ್ತಿ ಪದ್ಧತಿಯ ಕೆಲವಾರು ಸಾಫ್ಟ್ವೇರ್ಗಳು ನಾನು ಕರಗತ ಮಾಡ್ಕೊಂಡಿದ್ದೇನೆ. ನಾನು ಅವ್ರಿಗೆ ಏನೇ ಸಂಶಯ ಬಂದರೂ ಕೂಡ ಆದರೆ ಸಾಫ್ಟ್ವೇರ್ನಲ್ಲಿ ಮಾತ್ರ ಅವರನ್ನು ಮೀರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಭಾಳ ಒಳ್ಳೆ ಜನ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೇನೆ. ನೀವು ಇದನ್ನು ಹೇಳಿ ನನಗೆ ಫೀಡ್ಬ್ಯಾಕ್ ಕೊಟ್ಬಿಡಿಯಪ್ಪ. ಹೆಚ್ಚು ಜನರು ನೋಡಬೇಕು, ಅದು ನನ್ನ ಒಂದು ಆಸೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.